ಹಿಂದೂ ರಕ್ಷಕರಿಂದಲೇ ಮಹಿಳೆಯ ಅತ್ಯಾಚಾರದ ಆರೋಪ. ಸಂತ್ರಸ್ತ ಮಹಿಳೆಯ ಜೊತೆ ನಿಲ್ತಾರಾ ಬಿಜೆಪಿಯವರು ಅಥವಾ ತನ್ನ ಕಾರ್ಯಕರ್ತನಿಗೆ ಬೆಂಬಲ ನೀಡ್ತಾರಾ? ಪ್ರಿಯ ವೀಕ್ಷಕರೇ, ನೀವು ಇನ್ನೂ ನಮ್ಮ ಇನ್ಸೈಟ್ ನ್ಯೂಸ್ 14 ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಒಂದು ಅತ್ಯಂತ ಆಘಾತಕಾರಿ ಮತ್ತು ಸತ್ಸಂಗಿ ಮುಖವಾಡ ಕಳಚುವಂತಹ ಬ್ರೇಕಿಂಗ್ ಸುದ್ದಿ ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿಯಿಂದ ಬರ್ತಾ ಇದೆ. ಹೌದು, ನೀವು ಕೇಳುತ್ತಿರೋದು ನಿಜ. ಸಮಾಜದಲ್ಲಿ ಧರ್ಮ, ಸಂಸ್ಕಾರ ಅಂತ ಪಾಠ ಮಾಡೋ ಸಂಘಟನೆಯೊಂದರ ಪ್ರಮುಖನ ಅಸಲಿ ಮುಖ ಈಗ ಬಯಲಾಗಿದೆ. ಭದ್ರಾವತಿಯ ಸಕ್ರಿಯ ಆರ್ಎಸ್ಎಸ್ ಕಾರ್ಯಕರ್ತ ಹಾಗೂ ಬಿಜೆಪಿ ಪಕ್ಷದಲ್ಲಿ ಗುರುತಿಸಿಕೊಂಡಿರುವ ವಕೀಲ ಭರತ್ ವಿರುದ್ಧ ಇದೀಗ ಭೀಕರ ಅತ್ಯಾಚಾರದ ಆರೋಪ ಕೇಳಿಬಂದಿದೆ. ಒಬ್ಬ ಹಿಂದೂ ಮಹಿಳೆಯೇ ಈ ಆರ್ಎಸ್ಎಸ್ ಕಾರ್ಯಕರ್ತನ ವಿರುದ್ಧ ಗಂಭೀರವಾದ ರೇಪ್ ಕೇಸ್ ದಾಖಲಿಸಿದ್ದಾರೆ. ದೂರು ನೀಡಿರುವ ಸಂತ್ರಸ್ತ ಮಹಿಳೆಯ ಪ್ರಕಾರ, ವಕೀಲ ಭರತ್ ಈಕೆಯ ಪತಿಯ ಆತ್ಮೀಯ ಸ್ನೇಹಿತನಾಗಿದ್ದ. ನಾನು ನಿನ್ನ ಗಂಡನ ಫ್ರೆಂಡ್ ಅಂತಾನೆ ಮನೆಗೆ ಬರ್ತಾ ಇದ್ದ ಈ ವಕೀಲ ಮಹಾಶಯ ಸ್ನೇಹದ ದುರುಪಯೋಗ ಪಡಿಸಿಕೊಂಡಿದ್ದಾನೆ. ನಂಬಿಕಸ್ಥನಂತೆ ನಟಿಸಿ ಮಹಿಳೆಯನ್ನು ಭೇಟಿಯಾಗುತ್ತಿದ್ದ ಭರತ್ ತದನಂತರ ಆಕೆಯ ಮೇಲೆ ಅತ್ಯಾಚಾರ ಎಸಗಿದ್ದಾನೆ ಎಂದು ಮಹಿಳೆ ಕಣ್ಣೀರು ಹಾಕುತ್ತಾ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾರೆ. ಗಂಡನ ಸ್ನೇಹಿತ ಅಂತ ನಂಬಿದ್ದಕ್ಕೆ ಆತ ಮಾಡಬಾರದ ದ್ರೋಹ ಮಾಡಿದ್ದಾನೆ, ನನ್ನ ಜೀವನದ ಜೊತೆ ಚೆಲ್ಲಾಟವಾಡಿದ್ದಾನೆ ಎಂದು ಪೀಡಿತ ಮಹಿಳೆ ದೂರಿನಲ್ಲಿ ಉಲ್ಲೇಖಿಸಿದ್ದಾರೆ. ಘಟನೆಗೆ ಸಂಬಂಧಿಸಿದಂತೆ ಸದ್ಯ ಭದ್ರಾವತಿ ಪೊಲೀಸರು ಮಹಿಳೆಯ ದೂರನ್ನು ಸ್ವೀಕರಿಸಿ ಆರೋಪಿ ವಕೀಲ ಭರತ್ ವಿರುದ್ಧ ಐಪಿಸಿ ಸೆಕ್ಷನ್ ಅಡಿಯಲ್ಲಿ ಅತ್ಯಾಚಾರದ ರೇಪ್ ಕೇಸ್ ಗಂಭೀರ ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ ಎಂದು ಮೂಲಗಳು ತಿಳಿಸಿವೆ. ವಿಷಯ ಯಾವಾಗ ಪೊಲೀಸ್ ಸ್ಟೇಷನ್ ತಲುಪಿತೋ ಅತ್ತ ಕಾನೂನು ಗೊತ್ತಿರುವ ಈ ವಕೀಲ ಭರತ್ ಕಾನೂನಿನಿಂದ ತಪ್ಪಿಸಿಕೊಳ್ಳಲು ಸದ್ಯ ನಾಪತ್ತೆಯಾಗಿದ್ದಾನೆ. ಪೊಲೀಸರು ಈ ಕಾಮುಕ ವಕೀಲನಿಗಾಗಿ ಜಾಲ ಬೀಸಿದ್ದಾರೆ. ಯಾವಾಗಲೂ ಧರ್ಮ, ಸಂಸ್ಕೃತಿ ಅಂತ ಭಾಷಣ ಬಿಗಿಯುತ್ತಿದ್ದ ನಾಯಕನೊಬ್ಬನ ಈ ಕೃತ್ಯ ಈಗ ಭದ್ರಾವತಿಯಲ್ಲಿ ತೀವ್ರ ಸಂಚಲನ ಸೃಷ್ಟಿಸಿದೆ. ಸಾರ್ವಜನಿಕ ವಲಯದಲ್ಲಿ ಭಾರೀ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಮುಂದಿನ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಇನ್ಸೈಟ್ ನ್ಯೂಸ್ 14.